ಇನ್ನು ಕನ್ನಡದ ಖ್ಯಾತ ನಾಯಕಿ ನಟಿಯಾದಂಥ ಲಕ್ಷ್ಮಿ ಅವರು ಇನ್ನು ನೆನಪಾಗಿ ಮಾತುಕೊಳ್ತಿರುವಂಥದ್ದು. ಹಾಗೆ ನಿಜಕ್ಕೂ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಕನ್ನಡ ಸಿನಿಮಾ ರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಜಡ್ಜಿಗೆ ಕೂಡ ಕಾಣಿಸಿಕೊಂಡಿದ್ದಂಥ ಇವರು ಇದೀಗ ಸಿನಿಮಾ ರಂಗದಲ್ಲಿ ಎಲ್ಲಿ ಹೋದ್ರು ಏನಾದರೂ 20 ವರ್ಷದಿಂದ ಯಾರಿಗೂ ಸಹ ಗೊತ್ತಿಲ್ಲ. ಈಗ ಸದ್ಯ ತಮಿಳುನಾಡಿನಲ್ಲಿ ಅವರು ವಾಸವಾಗಿದ್ದಾರೆ. ಸ್ವಂತ ಉದ್ಯಮವನ್ನು ಮಾಡಿಕೊಂಡು ರೆಸಾರ್ಟ್ ಹೋಟೆಲ್ಗಳು ಕೆಲವೊಂದು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಆಗಿ ಕೂಡ ಇವಾಗ ನೋಡ್ಕೊಳ್ತಿದ್ದಾರೆ. ಸುಮಾರು 76 ವರ್ಷ ವಯಸ್ಸಾಗಿರುವಂಥ ನಟಿ ಲಕ್ಷ್ಮಿಯವರು ಇಬ್ಬರು ಹೆಣ್ಣು ಮಕ್ಕಳು ಹೊಂದಿದ್ದಾರೆ. ಒಬ್ಬರು ಹೆಣ್ಣು ಮಗಳು ವೈದ್ಯರಾಗಿದೆ, ಮತ್ತೊಂದು ಹೆಣ್ಣು ಮಗಳು ತಮಿಳಿನಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ಕನ್ನಡದಲ್ಲಿ ಪಾಂಡವರು ಸಿನಿಮಾ ನೋಡಿದರೆ ಪಾಂಡವರು ಸಿನಿಮಾದಲ್ಲಿ ಕೂಡ ಅವ್ರ ಮಗಳು ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿರೋದು ನೀವು ನೋಡಿರ್ತೀರಿ. ಇನ್ನು ಅಂಥ ಅತಿ ದೊಡ್ಡ ನಟಿಯಾಗಿದ್ದಂಥ ಲಕ್ಷ್ಮಿ ಅವರಿಗೆ ಗಾಳಿ ಮಾತು ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ತದನಂತರ ಎರಡು ಕನಸುಗಳು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಮತ್ತು ಕೆಲವೊಂದು ಹಾಟ್ ಸಾಂಗ್ಗಳಲ್ಲಿ ಆ ಸಂದರ್ಭದಲ್ಲಿ ನಾವು ನಮ್ಮ ಜಯಂತಿಯವರು ಬಿಟ್ಟರೆ ಲಕ್ಷ್ಮಿಯವರು ಬಿಟ್ಟರೆ ಇನ್ಯಾರು ಕೂಡ ಕಾಣಿಸ್ಕೊಳ್ತಿರಲ್ಲ ಅಂತಲೇ ಹೇಳ್ಬೋದು. ಇನ್ನು ಅಷ್ಟೊಂದು ಬೋರ್ಡ್ ಪಾತ್ರವನ್ನು ಮಾಡ್ತಿದ್ದಂಥ ಲಕ್ಷ್ಮಿಯವರು ಸಿನಿಮಾ ರಂಗದಿಂದ ಏಕಾಗಿ ಕಣ್ಮರೆ ಸಾಯಿದ್ರು ಅಂತ ಹೇಳ್ಬೋದು. ಇನ್ನು ನಟಿ ಲಕ್ಷ್ಮಿಯವರು ಅವ್ರದೇ ಅಂತ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದ್ದಾರೆ. ಏನೇ ಇರಲಿ ನಟಿ ಲಕ್ಷ್ಮಿಯವರು ಚಿತ್ರರಂಗದಲ್ಲಿ ಇನ್ನಷ್ಟು ದಿನ ಇರಬೇಕಿತ್ತು. ಸದ್ಯ ನಿವೃತ್ತಿಯನ್ನು ಘೋಷಣೆ ಮಾಡೋದು